ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ನಿಮ್ಗೇನು ಕಷ್ಟ ಅನಿಸ್ಲಿಲ್ಲ ನಾನ್ ಟ್ರೈನಿಂಗ್ ಹೆಚ್ಚು ಕಲ್ತಿದ್ದಂದ್ರೆ ಯೂಟ್ಯೂಬ್ ಅಲ್ಲಿ ಯೂಟ್ಯೂಬ್ ಅದು 1ನೇ ವರ್ಷಕ್ಕೆ ನಂಗೆ ರಾಟಿನ ಗಿಫ್ಟ್ ಕೊಟ್ಟಿದ್ರು. ಈ 1 ರಾಟಿಯಿಂದ 3 ರಾಟಿ ತಗೊಂಡಿದ್ದೆ. ನೀವು ಬಂದ ನನ್ ಕಡೆ ಸ್ಟಿಚ್ ಮಾಡಿಸ್ಕೊಂಡ್ ಹೋಗಿದ್ದೀರಿ ಅಂದ್ರೆ ನೀವು ಮತ್ 4 ಮಂದಿನ ಕರ್ಕೊಂಡ್ ಬರ್ರಿ. ಕಲಿಕಿ ಎವ್ರಿ ಟೈಮ್ನು ಕಲಿತಾನ ಇರ್ಬೇಕು. ಎಲ್ಲರಿಗೂ ನಮಸ್ಕಾರ ರೀ. ಸುನೀತಾ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ರೀ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೋತೇನ್ರಿ. ನಾನ ಇವತ್ತ ನನ್ನ ವ್ಲಾಗ್ ಇಲ್ರಿ, ಇವತ್ತ ಸಪ್ರೇಟ್ ಒಂದ್ ಬ್ಯಾರೆ ವಿಡಿಯೋ ತಗೊಂಬಂದೇನಿ. ಏನಂದ್ರ ಒಂದು ಸ್ಫೂರ್ತಿದಾಯಕ ವಿಡಿಯೋ ಅನ್ಕೋಬಹುದು ನೀವು ಹೆಣ್ಮಕ್ಳಿಗೆ. ಇಲ್ಲೊಬ್ರ ಪಾರ್ಲರ್, ಆಮೇಲೆ ಸ್ಟೇಷನರಿ ಶಾಪ್, ಟೈಲರಿಂಗ್ ಮೂರ್ ಬಿಸ್ನೆಸ್ ಮಾಡಾತಾರ. ಹೆಣ್ಮಕ್ಳಿಗೆ ಸ್ಫೂರ್ತಿದಾಯಕ ಅನ್ಬೋದು. ಈಗಿನ ಮಕ್ಕಳ ಮನಿ ಫ್ಯಾಮಿಲಿ ಎಲ್ಲಾ ನೋಡ್ಕೊಂಡು ಒಂದ್ ಬಿಸ್ನೆಸ್ ಮಾಡೋದು ತುಂಬಾ ಕಷ್ಟ ಅನಿಸ್ತಿರ್ತೈತಿ. ಆದ್ರೆ ಇವ್ರು ಮೂರ್ ಬಿಸ್ನೆಸ್ ಯಾವ ತರ ಮಾಡಾತಾರ ಬರ್ರಿ ಅವ್ರನ್ನ ಕೇಳೋಣಂತ. ನಮಸ್ಕಾರ ರೀ. ನಮಸ್ಕಾರ ರೀ. ಹೆಂಗದ್ರಿ? ಆರಾಮದ್ರಿ? ಆರಾಮದೇ ನೋಡ್ರಿ, ನೀವ್ರಿ? ನಾವು ಆರಾಮದ್ರಿ. ಅವ್ರದೊಂದ್ ಸಣ್ಣ ಕಿರು ಪರಿಚಯ ಮಾಡ್ಕೊಳ್ಳೋಣ್ರಿ. ಅವ್ರ ಹೆಸರು, ಯಾವ ಊರು, ಈ ಬಿಸ್ನೆಸ್ ಯಾಕೆ ಮಾಡಾಕತ್ರ ಅಂತ ಹೇಳಿ ಕೇಳೋಣ ಬರ್ರಿ ಅವ್ರನ್ನ. ನಿಮ್ದೊಂದ್ ಸಣ್ಣ ಕಿರು ಪರಿಚಯ ಮಾಡಿ. ನಮಸ್ಕಾರ ರೀ ಎಲ್ರಿಗೂ. ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ದೊಡ್ಡ ಸಲಾಮ್ ರೀ. ನನ್ನ ಹೆಸರು ಶೈಲಾ ಪಕ್ಕೀರಪ್ಪ ಆನಿ ಅಂತ ಹೇಳ್ರಿ. ನಮ್ದು ಪ್ರಾಪರ್ ಬಂದ ನರಗುಂದ, ಮತ್ತೆ ಗದಗ ಡಿಸ್ಟಿಕ್ ಹುಲ್ಕೋಟಿಯಲ್ಲಿ ಇರಾಕತ್ತೇವ್ರಿ. ಈಗ ನಮ್ಮ ಮನೆಯವರ ಡಿಗ್ರಿ ಕಾಲೇಜ್ ಪ್ರೊಫೆಸರ್ ಅದಾರ. ಅವ್ರ ಜಾಬ್ ಮೇಲೆ ಇಲ್ಲಿ ಹುಲ್ಕೋಟಿಗೆ ಬಂದ ಜಾಯಿನ್ ಆಗೇವಿ. 15 ವರ್ಷ ಆದ್ರಿ ನಾವ್ ಹುಲ್ಕೋಟೆಗೆ ಇರಾಕತ್ತ. 15 ವರ್ಷ. ಹುಲ್ಕೋಟಿ ಅಂದ್ರನ ಒಂದು ಇತಿಹಾಸ. ಕೇಶ್ ಪಾಟೀಲ್ ಅವ್ರ ಶಾಸಕರ ದೊಡ್ಡಗೌಡ್ರ ಅವ್ರ ಊರಾಗದೇವ ಅಂತಂದ್ರ ನಮ್ಗೊಂದ್ ಹೆಮ್ಮೆ. ಅವರು ಮಹಿಳೆಯರಿಗೋಸ್ಕರನ ಸ್ವಸಹಾಯ ಸಂಘಗಳನ್ನ ಹುಟ್ಟ ಹಾಕಿದವ್ರು. ಪ್ರಥಮವಾಗಿ ನಮ್ಮ ಹುಲ್ಕೋಟಿ ಒಳಗನ ನಡೆದಿರೋರು. ಅವ್ರ ಅದರ ಪಿತಾಮಹ ಅಂದ್ರ ತಪ್ಪೇನಿಲ್ಲ, ಅವರೇ ಹುಟ್ಟ ಹಾಕಿದವ್ರು. ಆ ನೇತೃತ್ವದೊಳಗ ನಮ್ಮ ಎಚ್ ಕೆ ಪಾಟೀಲ್ ರವ್ರು ಶಾಸಕರತಾರಲ್ಲ, ನಮ್ಮ ಊರಾಗ ನನ್ನ ಅನ್ಸೆ ಪ್ರಕಾರ ಅವ್ರ ಮನಿಗೂ ನಾನ್ ಪಾರ್ಲರ್ ಇರೋದ್ರಿಂದ ಅವ್ರ ಮನಿಗೂ ನಾನ್ ಹೋಗಿರ್ತೀನಿ, ಸರ್ವಿಸಿಗೆ ಅಂತ ಹೋಗಿರ್ತೀನಿ. ಅವರು ಬಾಳ ಹೇಳ್ತಾರ, ಹುಲ್ಕೋಟಿ ಒಳಗಿರೋ ಪ್ರತಿಯೊಬ್ರು ಯಾರು ಖಾಲಿ ಕುಂದ್ರಂಗಿಲ್ಲ, ಪ್ರತಿಯೊಬ್ರು ಬಿಸಿ ಇರ್ತಾರ, ದುಡಿತಾರ. ಪ್ರತಿಯೊಂದ್ ಹೆಣ್ಮಗಳೂನು ತಮ್ಮ ಉದ್ಯೋಗದೊಳಗ ಅದಾರ ಅಂತ ಹೇಳಿದಾರ. ಈಗ ರೀಸೆಂಟ್ ಆಗಿ ಅವ್ರ ಮನಿಗ್ ಹೋದಾಗ ಹೇಳಿದಾರ ನಂಗ. ನಾನು ಸ್ವಸಹಾಯ ಸಂಘನ ಕಟ್ಕೊಂಡಿದ್ದೀನಲ್ಲ, ಪ್ರತಿಯೊಬ್ರು 1,000 ರೂಪಾಯಿ ಉಳಿತಾಯ ಮಾಡ್ತೇವೆ. ಅವಾಗೆಲ್ಲ ಪಾಪ ಅವ್ರು ಹುಟ್ಟಾಕ್ದಾಗ 10 ರೂಪಾಯಿ 20 ರೂಪಾಯಿ ಹಿಂಗೆಲ್ಲ ಸೇವಿಂಗ್ಸ್ ಮಾಡಿದ್ರಂತ. ಅದ್ರ ಇತಿಹಾಸನು ನಾನ್ ಕೇಳಿದೀನಿ. ಸಂಜೀವಿನಿ ಸಂಘದಿಂದ ಅದ್ರ ಇತಿಹಾಸನು ಕೇಳಿದೀನಿ. ಈಗ ನಮ್ ಸಂಘನ ಈ ತರ ನಾನು ಸತತ ಒಂದ್ 12-13 ವರ್ಷದಿಂದಾನು ಬೆಳೆಸ್ಕೊಂಡ್ ಬಂದಿದೀನಿ. ಚೆನ್ನಾಗ್ ನಡೆದಿದೆ. ಹೋದ್ಸಲ 2025 ಮಾರ್ಚ್ ಮಹಿಳಾ ದಿನಾಚರಣೆ ಅಂದ್ರೆ ನಮ್ದು ಸಂಘ DC ಆಫೀಸ್ ಅಲ್ಲಿ 2ನೇ ಪ್ರೈಸ್ ಅನ್ನ ತಗೊಂಡದ್. ನಮ್ ಸಂಘಕ್ಕೆ 50,000 ರೂಪಾಯಿನ 2ನೇ ಬಹುಮಾನವಾಗಿ ಕೊಟ್ಟಿದ್ದಾರೆ. ಎಲ್ರು ಖುಷಿಯಾಗಿ ಎಂಜಾಯ್ ಮಾಡಿದೇವಿ. ಅದನ್ನೊಂದು ಆಚರಣೆ ಕೂಡಾನು ಮಾಡಿದೀವಿ. ಚೆನ್ನಾಗ್ ಬಂದಿದೆ. ಏನೇನು ಬಿಸ್ನೆಸ್ ಮಾಡಾತ್ತೀರಿ? ನಾನು ಸ್ಟಾರ್ಟಿಂಗ್ ನಮ್ ಮದುವಾದ ವರ್ಷದಿಂದನ ರೀ, 10th ಆಗನ ಮದುವೆ ಆಗ್ಯದ. ಅವಾಗ್ಲಿಂದ ಹಿಡಿದು ಈಗಿನವರೆಗಿನು ನನ್ಗ ಹೊಲಿಗೆ ಇದಂದ್ರ ಬಾಳ ಇಂಟ್ರೆಸ್ಟ್ ಇತ್ತು. ಅದನ್ನ ಕಲ್ಕೊಂತನ ಈಗ ಸತತ 19 ವರ್ಷಗಳಿಂದನೂ ಅದ ಶ್ರಮ ಐತಿ ಅದಕ್ಕ. ಅದ್ರ ಜೊತೆಗೆ ಈಗ ಮತ್ತೆ 3 ವರ್ಷ ಆಯ್ತು ಪಾರ್ಲರ್ ಬಿಸ್ನೆಸ್ ಮಾಡಾತೀನಿ. ಟೈಲರಿಂಗ್ ಮಾಡಾಕತ್ ಬಾಳ ದಿವಸ ಆತ್ ನೀವು? 19 ವರ್ಷ ಆಯ್ತ್ರಿ ಮಾಡ್ತಾ. ಅದ ಈಗ ಆಗ್ಲೇ ಒಂದ್ 7-8 ವರ್ಷದಿಂದ ಬಾಳ ಕೈ ಕೂತೈತಿ. ಕಸ್ಟಮರ್ ಅದಾರ, ಹುಡುಕೊಂಡ್ ಬರ್ತಾರ ನಮ್ ಜೊತೆಗೆ, ನೀವ ನಮ್ಗ ಹೊಲ್ ಕೊಡ್ಬೇಕ ಮಾಡ್ಬೇಕ ಅಂತ ಹೇಳಿ. ಒಳ್ಳೆ ಕಸ್ಟಮರ್ ಇದ್ದಾರ, ಮಾಡ್ತಾರ. ಇನ್ನು ಕಷ್ಟ ಅನ್ಸತ್ತ ಅಂದ್ರ ಸೀಸನ್ ಇದ್ದಾಗ ಈಗ ಡಬಲ್ ಬಿಸ್ನೆಸ್ ಮಾಡಾತೇವಲ್ಲ, ಕಷ್ಟ ಅನ್ಸತ್ತ. ಮಾಡ್ತಿದೀನಿ. ಆದ್ರೂ ನಮ್ಮ ಮನೆಯವ್ರ, ನನ್ ಮಕ್ಳು ಮತ್ತೆ ವರ್ಕರ್ಸ್ ಎಲ್ಲಾ ಸಪೋರ್ಟ್ ಮಾಡ್ತಾರ. ಆಮೇಲೆ ಇನ್ನೊಂದ್ರಿ, ಇದ ಗದಗ್ ಡಿಸ್ಟಿಕ್ ಬರತ್ರಿ, ಹುಲ್ಕೋಟಿ ಅಂತೇಳಿ ಗ್ರಾಮ ಇದೆ. ನೀವ ಅವ್ರ ಕಡೆ ಬ್ಲೌಸ್ ಹೊಲಿಸ್ಬೇಕ, ಅಲ್ಲಿಂದ ಬ್ಲೌಸ್ ಕಳಿಸ್ತೇವಂದ್ರ ಅದ್ರದ್ದು ನೀವು ಮಾಡ್ತೀರಲ್ಲ? ಆಲ್ ಸರ್ವಿಸ್, ಪಾರ್ಲರ್ ಏನೇ ಇದ್ರು ಆಲ್ ಸರ್ವಿಸ್, ಹೋಮ್ ಸರ್ವಿಸ್ ಬರ್ತೀವಿ. ಮತ್ತೆ ಮೇಕಪ್ ಆರ್ಟಿಸ್ಟ್ ಇದೀವಿ. ಯಾವುದೇ ಫಂಕ್ಷನ್ ಇದ್ರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ. ಲಾಸ್ಟ್ ಅಲ್ಲಿ ಅವ್ರ ನಂಬರ್ ಕೊಡ್ತೀನಿ, ಕಾಂಟ್ಯಾಕ್ಟ್ ಮಾಡ್ಬೋದ್ರಿ. ಆಮೇಲೆ ಬ್ಲೌಸ್ನು ನೀವು ಹೊಲಿಸ್ಕೋಬಹುದು. ಆಮೇಲೆ ಫಿಕೋ ಫಾಲ್ನು ಐತೆ, ಎಲ್ಲ ಇದೆ. ಎಲ್ಲಾನು ಪಿಕೋ ಫಾಲ್, ಕುಚ್, ಬ್ಲೌಸ್ ನೊಳಗೆ ಯಾವ್ದೇ ಟೈಪ್ ಬಂದ್ರು ನಾವ್ ಮಾಡ್ಕೊಡ್ತೀವಿ. ಆರಿ ವರ್ಕ್ ಆಗ್ಲಿ, ಎಂಬ್ರಾಯ್ಡ್ರಿ ವರ್ಕ್ ಆಗ್ಲಿ, ಮತ್ತೆ ಈಗ ಯಾವ್ದೋ ರಾಣಿ ಕಟ್ ಬ್ಲೌಸ್ ವೆರೈಟಿ ಏನೇನ್ ಬರ್ತಾವ ಎಲ್ಲಾ ತರಾನು ನಾವ್. ನಿಮ್ ಎಜುಕೇಶನ್ ರೀ? ನಮ್ದು PUC ಮುಗಿಸಿ, D.Ed ಮುಗಿಸಿ, ಡಿಗ್ರಿ ಮುಗಿಸಿ. ಯಾವ ಜಾಬಿಗೆ ಟ್ರೈ ಮಾಡ್ಲಿಲ್ಲ?
ನಂಗ ಫ್ಯಾಮಿಲಿದ ಕೆಲವೊಂದು ಸಮಸ್ಯೆಗಳು ಹಂಗ ಮದುವೆ ಆದ್ಮೇಲೆ ಬಂದವು. ನಮ್ಮ ಅವ್ರದ್ದು ಗೌರ್ಮೆಂಟ್ ಜಾಬ್ ಆಯ್ತು. ಆಕ್ಚುಲಿ ನನ್ 10th ಆಗನ ಮದುವೆ ಆಯ್ತು. ಅವ್ರ ಮುಂದ್ ಕಲ್ಸಿದ್ರು, ನಂದಾಗದೆ ಇದ್ರೂನು ನಿಂದರ ಗೌರ್ಮೆಂಟ್ ಜಾಬ್ ಆಗ್ಲಿ ಅಂತ ಹೇಳಿ ನಮ್ಮ ಮನೆಯವ್ರು ಕಲ್ಸಿದ್ರು. ಅವ್ರಿಗೆ ದೊಡ್ಡ ಸಲಾಮ್. ನನ್ಗ ಬ್ಯಾಕ್ ಬೋನ್ ಆಗಿ ನಿಂತವ್ರ ನಮ್ಮ ಮನೆಯವ್ರು, ನನ್ ಫ್ಯಾಮಿಲಿ. ಪ್ರತಿಯೊಂದು ಗಂಡಿನ ಯಶಸ್ಸಿನಿಂದ ಒಂದ್ ಹೆಣ್ಣು ಇರ್ತಾಳಂತ. ಬಟ್ ಇವತ್ ನಿಮ್ದು ಸ್ಪೆಷಲ್ 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 ಅವ್ರು ನನಗೆ ನಾನ್ ಕಲಿಯುವಾಗ ಹೇಳ್ತಿದ್ರ, ಸೂರ್ಯವಂಶ ಫಿಲ್ಮ್ ಉದಾಹರಣೆ ಆಗಿ ಹೇಳ್ತಿದ್ರ. ಅವ್ರು ಒಂದು ಫಿಲ್ಮ್ ನೊಳಗ ಗಂಡನ ಹೆಂಗ್ ಬೆಳೆಸ್ತಾರಲ್ಲ ಆತರ ಹಂಗ ನನಗ್ ಸಪೋರ್ಟಿವ್ ಆಗಿ ಹೇಳಿದ್ರು. ಅವ್ರು ನಾನು ಏನೋ ತಪ್ಪು ಮಾಡಿದ್ರುನು ಬಾಳ ತಿದ್ಕೊಂಡ್ ಮಾಡ್ಕೊಂಡ್ ಹೇಳ್ಕೊಂಡ್ ಬಂದಾರ. ಅವರಿಗೆ ನಾನು ಚಿರಋಣಿ, ಕೃತಜ್ಞತೆ ಆಗಿದೆ. ನಿಮ್ ಮಕ್ಳು ಎಷ್ಟ್ ಜನ ರೀ? 2 ಗಂಡ್ ಮಕ್ಳು. ಒಬ್ಬ ಮಗ PUC 2nd year ಓದಾತನ್ರಿ, ಸೈನ್ಸ್ ಮಾಡಾತ. ನನಗ್ ಏನ್ ಆಶ್ಚರ್ಯ ಅಂದ್ರೆ ನೀವು ಎಲ್ಲಾ ಫ್ಯಾಮಿಲಿ ನೋಡ್ಕೊಂಡ್, ನನಗ ಕಷ್ಟ ಆಗತ್. ಈಗ ನಾನು ಯೂಟ್ಯೂಬರ್, ನನಗ್ ಟೇಲರಿಂಗ್ ಯೂಟ್ಯೂಬ್ 2 ಮೇಂಟೈನ್ ಮಾಡೋದು ಬಹಳ ಕಷ್ಟ ಅನ್ಸಾಕತ್ತಿ. ಅದಕ್ಕೆ ನಾನು ಟೇಲರಿಂಗ್ ಸ್ಟಾಪ್ ಮಾಡಿದೆ. ನಾನು ಅಷ್ಟಷ್ಟು ಇದನ್ ಮಾಡ್ಕೋತೀನಿ. ಯೂಟ್ಯೂಬ್ ಒಂದಷ್ಟ ಮುಂದುವರ್ಸ್ಕೊಂಡ್ ಹೊಂಟೇನಿ. ಮತ್ ನಮ್ದು ಅಗ್ರಿಕಲ್ಚರ್ ರೀ. ಆದ್ರೆ ನಿಮ್ದು ನೋಡಿ ನನಗ್ ಬಹಳ ಇಂಟ್ರೆಸ್ಟ್ ಅನ್ಸಾಕತ್ತಿ. 3 ಬಿಸಿನೆಸ್ ಮಾಡಾತ್ತೀರಿ. ಆಮೇಲೆ ಟೈಲರಿಂಗ್, ಪಾರ್ಲರ್, ಸ್ಟೇಷನರಿ, ಯಾವ ತರ ಮೇಂಟೈನ್ ಮಾಡ್ತೀರಿ? ಮನಿನು ನೋಡ್ಕೊಂಡ್ ಮಕ್ಕಳು ಜೊತೆಗಿರಿ. ನಂದು ಸ್ವಸಹಾಯ ಸಂಘನೂ ಐತಿ. ನಮ್ ಸ್ವಸಹಾಯ ಸಂಘದೊಳಗ 30 ಮಂದಿ ಸೇವಿಂಗ್ಸ್ ಮಾಡ್ತೀವಿ. 1,000 ಸೇವಿಂಗ್ಸ್ ಮಾಡ್ತೀವಿ. ಅವ್ರಿಗೂ ಕೂಡ ನಾನ್ ಬೆಳೆದ್ರ ಜೊತೆಗೆ ಅವರು ಬೆಳಿಲಿ ಅಂತ ಅವ್ರಿಗೂ ಸಪೋರ್ಟಿವ್ ಆಗಿ ಮಾಡ್ರಿ ಅಂತ ಅವ್ರನ್ನೂ ಹುಮ್ಮಸ್ಕೊಂಡ್ ಅವ್ರನ್ನೂ ಬೆಳೆಸಾತೀನಿ, ನಾನು ಬೆಳಾತೀನಿ. ಒಳ್ಳೆ ಗುಣ ರೀ ಮಾತ್ರ ಇರ್ತಾವ. ಆಮೇಲೆ ನೀವ್ ಇದನ್ನ ಯಾಕೆ ಚಾಯ್ಸ್ ಮಾಡ್ಕೊಂಡ್ರಿ ಟೈಲರಿಂಗ್? ನನ್ ತಾಯಿ ಆಸೆ ರೀ ಇದು. ನನ್ ತಾಯಿ ಅಂದ್ರ ಬಡತನ ಪರಿಸ್ಥಿತಿ ಒಳಗ ಬೆಳ್ಕೊಂಡ್ ಬಂದಂತ ವ್ಯಕ್ತಿಗಳು ನಾವ್. ನಮ್ ತಾಯಿಯವ್ರ, ನಮ್ ತಂದೆಯವ್ರ. ಅವ್ರ ಏನಂತಂದ್ರ ಹೊಲಿಗೆ ನಂಗ್ ಮುಂದ್ ಕಲ್ಸಕ್ ಆಗಂಗಿಲ್ಪ, ನೀನ ನನ್ ಮಗಳ್ ಮಾಡ್ಕೊಳ್ಳೋದ. ಸೋದರಮ್ಮ ಅವ್ರಿ ನಮ್ಮ ಮನಿಯವ್ರ ಮನ್ಯಾಗ. ಹೌದ್ರಿ, ಸೋದರಮ್ಮ ಅವ್ರ. ಹಿಂಗಾಗಿ ನಮ್ ತಾಯಿಯವ್ರ ಏನ್ ಮಾಡಿದ್ರ, ನಂಗ್ ಮುಂದ್ ಕಲ್ಸಕ್ ಆಗಂಗಿಲ್ಪ, ನೀನ ಏನ್ ಮಾಡ್ಕೋ, ನಾನ್ ಹೊಲಿಗೆ ಕಲಿಸಿ ಕೈ ಬಿಡ್ತೇನೆ ನೋಡ. ಇಲ್ವಾ, ಹಂಗ್ಯಾಕ್ ಮಾಡ್ತಿದಿ, ನಾನ್ ಕಲಸ್ಕೋತೇನೆ ತಗೋ ಅಂತ ಹೇಳಿ ನಮ್ಮ ಮನೆಯವ್ರ. ನಾನ್ 7th ಮುಗಿಯನಂದ್ರ 8th 9th 10th ವರ್ಗುನು ಅವ್ರ ಇದು ಮಾಡಿದ್ರ. ಆಮೇಲೆ 10th ಮುಗಿಯನ ಮದ್ವಿ ಮಾಡ್ಕೊಂಡ್ರ. ಮುಂದನು ಅವ್ರ ಕಲಿಸ್ಕೊಟ್ರು. ನನಗೇನ ನಮ್ಮಪ್ಪ ಯಾವ್ದೇ ರೀತಿನೂ ಸಪೋರ್ಟಿವ್, ನಮ್ ಮದ್ವಿಗೆ ಸಪೋರ್ಟಿವ್ ಆಗಿ ನಿಂದಿರ್ಲಿಲ್ಲ. ನಮ್ ತಾಯಿ ಆಸೆ ಇತ್ತಂತ ಆಕಿ ಆಸೆ ಪ್ರಕಾರ ನಾನ್ ಬೆಳ್ಕೊಂಡ್ ಬಂದೇನಿ. ಆಕಿ ಆಸೆ ಹೆಂಗೈತೆ ಆಕಿ ನಂಗೆ ನಡ್ಕೊಂಡ್ ಬಂದೇನಿ. ಆಕಿ ಗುಣಗಳ ನನ್ನೊಳಗನು ಅಳವಡಿಸ್ಕೊಂಡೇನಿ. ಇನ್ನೊಬ್ರಿಗೆ ಹೆಲ್ಪ್ ಮಾಡೋದು, ಯಾರ ಕಷ್ಟ ಅಂತ ಬಂದ್ರ ಅವ್ರಿಗೆ ನನ್ ಹೃದಯ ಸ್ಪಂದಿಸೋದು, ಸಹಾಯ ಮಾಡ್ಬೇಕನ್ನೋ ಭಾವನೆ, ಇದೆಲ್ಲ ಅವಳಿಂದನ ನನಗ್ ಬಂದಿದೆ. ನಮ್ ತಾಯಿಯಿಂದನೂ ಅದಾರ್ರಿ ನಿಮ್ ತಾಯಿ? ಇಲ್ಲ, ಸಾರಿ, ನಾನು ಗೊತ್ತಿರ್ಲಿಲ್ಲ. ಆಕಿನ್ ನೆನೆಸ್ಕೊಂಡ ನಾನ್ ಒಂದ್ ಸ್ವಲ್ಪ ತಾಯಿನೇ ದೇವ್ರಲ್ರಿ, ಅದಕ್ಕಿಂತ ಹೆಚ್ಚಿಗೆ ಏನೈತಿ? ಅವ್ರ ತಾಯಿಯವ್ರ, ಗುರು ಹಿರಿಯರ ನಮಗ್ ಕಲ್ಸಿದ ಹಿರಿಯರ ಆಶೀರ್ವಾದ ಮೇನ್. ನನ್ನ ವಯಸ್ಸಿನ ಫ್ರೆಂಡ್ಶಿಪ್ ಐತೋ ಇಲ್ಲೋ ಗೊತ್ತಿಲ್ಲ, ಹಿರಿಯರ ಸ್ಥಾನದೊಳಗೆ ಏನ್ ಇದಾರ ಆಂಟಿಗಳು, ಅವ್ರೆಲ್ಲಾರು ಬಾಳ ಆಶೀರ್ವಾದ ಮಾಡ್ತಾರ. ಬಾಳ ಆಶೀರ್ವಾದ. ಇದೆ ಸ್ವಂತ ಮನಿ ಏನ್ರಿ ನಿಮ್ಗೆ? ಬಾಡಿಗೆರಿ ನಾವು ಹಿಡ್ಕೊಂಡೇವಿ. ಜಾಗ ಹಾಕಿಸ್ಬೇಕು. ಜಾಗ ಹಿಡ್ಕೊಂಡ್ ಸೈಟ್ ಹಿಡ್ಕೊಂಡೇವಿ, ಮಾಡ್ಬೇಕು. ಮಕ್ಕಳ ಎಜುಕೇಶನ್ ಸಂಬಂಧ ಸ್ವಲ್ಪ ಡಿಲೇ ಮಾಡಾಕತ್ತೇವಿ. ಅವ್ರು ನಾವ್ ಹೆಂಗ್ ಯಾರ್ದು ಸಪೋರ್ಟಿವ್ ಇಲ್ಲಾರ್ದ ನಾವ್ ಬೆಳ್ಕೊಂಡ್ ಬಂದೇವಿ, ಅದೇ ತರ ಅವ್ರು ನಾವ್ ಅದೇವಿ, ನೀವ್ ಕಲೀರಿ ಅಂತೇಳಿ ಅವ್ರನ್ನ ಕಲ್ಸಾತೇವಿ. ಕಲೀಲಿ, ಮುಂದ್ ಅವ್ರ ಎಲ್ಲಿ ಮೆಟ್ಟಿಗ್ ನಿಂದಿರ್ತಾರ ಅವಾಗ ನೋಡಿದ್ರಾತಂತಿ. ಇದು ಮನಿ ನಮಗ್ ಸ್ವಂತ ಇದ್ದಂಗರಿ. ಇವ್ರ ಮನಿ ಓನರು ಕೂಡ ನಮ್ಗ ಒಂದ್ ತಾಯಿ ತಂದಿ ಸ್ಥಾನದೊಳಗ್ ನಿಂತಾರ. ಅಂತವ್ರ ಸಿಗುದ್ ಬಾಳ ಕಷ್ಟ, ಬಾಳ ಕಿರಿಕಿರಿ ಮಾಡ್ತಿರ್ತಾರ. ಆಗ್ಲೇ ಈಗ ನೋಡ್ರಿ 12 ವರ್ಷ ಮುಗೀತ ನಾವ್ ಈ ಮನಿಯೊಳಗ್ ಇರಾಕತ್ತ. ಯಾವ್ದೇ ರೀತಿ ಅವ್ರು ನಮ್ಗ ಪ್ರಾಬ್ಲಮ್ ಮಾಡಿಲ್ಲ, ಏನಿಲ್ಲ. ನಮ್ಗೆ ಎಲ್ಲಾರು ಸ್ವಂತ ಮನಿನ ಅಂತ ಹೇಳಿ ಅಂತಾರ. ಆತರ ನಾವ್ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ನಿಮ್ಗೇನು ಕಷ್ಟ ಅನ್ಸ್ಲಿಲ್ಲ? ಕಷ್ಟ ಫೇಸ್ ಮಾಡಿದ್ರಿ? ಕಷ್ಟ ಅಂತ ಏನಿಲ್ಲ. ಸರ್ ಏನ್ ಮಾಡ್ತಿದ್ರು, ಹೊಸದನ್ನ ಹೇಳ್ಕೊಡ್ಕೋತ ಬರ್ತಿದ್ರ. ನಾನು ಕ್ಲಾಸಸ್ಗೆ ಅದು ಹೋಗ್ತಿದ್ದೆ. ಆಮೇಲೆ ರಗಡ್ ಕಸ್ಟಮರ್ ಪ್ರಾಬ್ಲಮ್ಸ್ ತಂದ್ರ, ಹಿಂಗ ಹಂಗ ಅಂತ ಹೇಳಿದ್ರ ಅದಕ್ಕೆಲ್ಲಾ ಸ್ಪಂದಿಸ್ಕೊಂತ ಒಂದೊಂದ್ಸಲ ಬೇಜಾರ್ ಅನಿಸ್ತಿತ್ತು. ಆದ್ರೆ ಏನ್ ಮಾಡ್ಬೇಕು, ಕಲಿಬೇಕು ಅನ್ನೋದು ಒಂದ್ ತಲೆಯಾಗಿತ್ತಲ್ಲ, ಅದನ್ನ ಪಾಸಿಟಿವ್ ಆಗಿ ನಮ್ಮ ಮನೆಯವರು ತುಂಬ್ಕೊಂಡ್ ಬಂದ್ರ. ಬೇರೆ ಬೇರೆ ಕಡೆ ಹೋದೆ, ಬೇರೆ ಬೇರೆ ತರ ಕಲತೆ, ಎಲ್ಲಾನು ಕೂಡಿ ಈಗ ಒಂದ್ ಪ್ರಾಡಕ್ಟ್ ಆಗಿ ನಿಂತದ. ಹೋಗ್ರ ಮಾಡ್ಕೊಡ್ತೀನಿ. ಜಾಸ್ತಿ ಟ್ರೈನಿಂಗ್ ಎಲ್ಲಿ, ಬ್ಯಾರೆ ಡಿಸೈನ್ಸ್ ಎಲ್ಲಿ ತಗೊಂಡ್ರಿ ನೀವು ಟ್ರೈನಿಂಗ್? ನಾನ್ ಹೆಚ್ಚು ಕಲ್ತಿದ್ದಂದ್ರೆ ಯೂಟ್ಯೂಬ್ ಅಲ್ಲಿ. ಏನೇ ಯೂಟ್ಯೂಬ್ ನೋಡ್ರಿ ಎಷ್ಟ್ ಫೇಮಸ್ ಅಂತ ಹೇಳಿ. ಯೂಟ್ಯೂಬ್ ನಿಂದನ ಕಲ್ತವ್ರು ತುಂಬಾ ಜನ ಅದೇವಿ. ಅದ್ರಲ್ಲಿ ನಾನು ಒಬ್ಳು. ಯೂಟ್ಯೂಬ್ ಇಂದನ ಟೈಲರಿಂಗ್ ಕಲ್ಕೊಂಡು ಬ್ಲೌಸ್ ಕಲ್ಕೊಂಡಾಕಿ. ಈಗ ನೆಕ್ಸ್ಟ್ ಇವ್ರೊಬ್ರು. ನಮ್ ಯೂಟ್ಯೂಬ್ ಎಷ್ಟ್ ಒಳ್ಳೇದೈತಿ ನೋಡ್ರಿ, ಎಷ್ಟ್ ಯೂಸ್ ಮಾಡ್ಕೋಬಹುದು. ಕಲಿಯೋರಿಗೆ ಬಾಳ ಸಪೋರ್ಟ್ ಐತ್ರಿ. ಸಪೋರ್ಟ್ ಐತಿ, ಕಲಿಬಹುದು. ಪ್ರತಿಯೊಬ್ರು ಈ ತರ ಸ್ಫೂರ್ತಿದಾಯಕ ಕಥೆಗಳನ್ನ ಯಾಕೆ ತರ್ತೇವಂದ್ರ ಇನ್ನೊಬ್ರಿಗೆ
ಇದಾಗ್ಲಿ ಅವ್ರಿಗೆ ಮಾಡ್ಬೇಕನ್ನೋ ಇದು ಬರುತ್ತ. ನಾನು ಹ್ಮ್. ಏನಾದ್ರೂ ಒಂದ್ ಬಿಸ್ನೆಸ್ ಮಾಡ್ಬೇಕನ್ನೋ ಇದು ಹುಟ್ಟುತ್ತ. ಅದಕ್ಕೋಸ್ಕರನ ಇಂತ ಸ್ಫೂರ್ತಿದಾಯಕ ವಿಡಿಯೋಗಳನ್ನ ಮಾಡೋದು. ನಮ್ಮ ಮನೆಯವ್ರು ನನ್ಗ ಸ್ಟಾರ್ಟಿಂಗ್ ರೀ ಏನು ಗಿಫ್ಟ್ ಕೊಡ್ಲಿಲ್ಲ. ಮದ್ವೆ ಆದ 1ನೇ ವರ್ಷಕ್ಕ ನಂಗ್ ರಾಟಿನ ಗಿಫ್ಟ್ ಕೊಟ್ಟಿದ್ರ. ಈ 1 ರಾಟಿಯಿಂದ 3 ರಾಟಿ ತಗೊಂಡಿದ್ದೇನ್ರಿ. ಬೆಳೆಸ್ತಾ ಇದ್ದೀನಿ. ಎಲ್ಲರ ಆಶೀರ್ವಾದ ಹಾರೈಕೆ ನನ್ ಮೇಲೆ ಇರ್ಲಿ. ಬೆಳೆಸ್ರಿ, ಇನ್ನೂ ಬೆಳೆಸ್ರಿ, ಬೆಳಿತೀನಿ. ನನ್ನಿಂದ ಇನ್ನೊಬ್ರಿಗೂನು ಹೆಲ್ಪ್ ಆಗ್ಲಿ. ನಂಗ್ ಸುಧಾ ಅಮ್ಮನವ್ರು, ಅಪ್ಪು ಸರ್, ನನ್ ಮನೆಯವ್ರು, ಮಾದರಿ ಅವ್ರ ನೋಡಿ ನಾನ್ ಬೆಳೆಯಾಕತ್ತೀನಿ, ಕಲಿಯಾಕತ್ತೀನಿ. ಸುಧಾ ಅಮ್ಮನವ್ರು, ಅದೇ ಸುಧಾ ಮೂರ್ತಿ ಅವ್ರು. ಅವ್ರ ಸ್ಪೀಚ್ ಅವ್ರ ಮಾತಂದ್ರ ಬಾಳ ಹುಮ್ಮಸ್ ನಂಗೆ. ಸೇಮ್ ಥ್ಯಾಂಕ್ ಯು. ಸೇಮ್ ಸುಧಾಮೂರ್ತಿ ಅವ್ರು ನಮಗ್ ಭೇಟಿಯಾಗಿದ್ರಿ. ತಿರುಪತಿ ಒಳಗ ಪದ್ಮಾವತಿ ಪಟ್ಟಣದೊಳಗ ನನ್ ಹಿಂದ ಕ್ಯೂವಿಗ್ ನಿಂತಾರ. ಅವ್ರು ಬಹಳ ಸರಳ ವ್ಯಕ್ತಿ, ಬಹಳ ಇದು. ನಾವ್ ಆಮೇಲೆ ಮೀಟ್ ಮಾಡಿ ಅವ್ರ ಆಶೀರ್ವಾದ ತಗೊಂಡು ಅವ್ರ ಜೊತೆ ಒಂದ್ ಫೋಟೋ ಕ್ಲಿಕ್ ಮಾಡ್ಕೊಂಡು ಬಂದ್ವಿ. ಅವ್ರ ನೋಡ್ರಿ ಎಷ್ಟೇ ಕೋಟಿಗಟ್ಲೆ ಇದ್ರುನು ಎಷ್ಟು ಸರಳ ಸಜ್ಜನ ಜೀವನ ಮಾಡ್ತಾರ. ಅವ್ರಂಗ್ ಬದುಕ್ಬೇಕ, ಇನ್ನೊಬ್ರಿಗೆ ಹೆಲ್ಪ್ ಆಗ್ಬೇಕ, ಸಹಾಯ ಮಾಡ್ಬೇಕನ್ನೋ ಭಾವನೆ ಮಾಡ್ಬೇಕು. ನಮ್ಮ ಮನೆಯವ್ರದ್ದು ಹಾಗೆ. ಅವ್ರೆಲ್ಲಾನು ತಮ್ಮ ಫ್ಯಾಮಿಲಿನೂ ಬೆಳೆಸಿದಾರ, ನನ್ ಫ್ಯಾಮಿಲಿನೂ ಬೆಳೆಸಿದಾರ. ಅವ್ರನ್ನೆಲ್ಲಾ ಬೆಳೆಸಿ ನಾವು ಬೆಳೆಗೊಡ್ದ ಇಲ್ಲಿವರೆಗೂ ಬಂದ್ ನಿಂತದ. ಮುಂದೆ ದೇವ್ರ ಆಶೀರ್ವಾದ, ಹಿರಿಯರ ಆಶೀರ್ವಾದ ಎಲ್ಲಿಗ್ ಬರುತ್ತೋ ಗೊತ್ತಿಲ್ಲ. ಆಮೇಲೆ ಮಾರ್ಕೆಟಿಂಗ್ ಹೆಂಗ್ ಮಾಡಿದ್ರಿ ನೀವು? ನಿಮ್ದ ನೀವು ಕಸ್ಟಮರ್ ನಮಗ್ ಮಾರ್ಕೆಟಿಂಗ್. ನನ್ ಪಾರ್ಲರ್ಗೆ ಮಾತಾತ್ ಇವತ್ ನೀವ್ ಬಂದ ನನ್ ಕಡೆ ಸ್ಟಿಚ್ ಮಾಡಿಸ್ಕೊಂಡ್ ಹೋಗಿದ್ದೀರಿ ಅಂದ್ರೆ ನೀವ್ ಮತ್ 4 ಮಂದಿನ ಕರ್ಕೊಂಡ್ ಬರ್ತೀವಿ. ಅವ್ರ ಮತ್ 4 ಮಂದಿನ ಕರ್ಕೊಂಡ್ ಬರ್ತಾರ. ಚೆನ್ನಾಗಿದೆ ಅವ್ರ. ನಾ ಯಾವ್ದೇ ರೀತಿ ಅಡ್ವರ್ಟೈಸ್ ಮಾಡಿಲ್ಲ, ಏನಿಲ್ಲ. ಇದೇ ಫಸ್ಟ್ ಟೈಮ್ ನಿಮ್ ಯೂಟ್ಯೂಬ್ ದಿಂದ ನೀವು ನಮ್ಮ ಮನೆಯವ್ರ ಸ್ಟೂಡೆಂಟ್ ಅಂತ ಗೊತ್ತಾದ್ಮೇಲೆ ಬಹಳ ಧನ್ಯವಾದ ನಿಮ್ಗೆ ಹೇಳ್ಬೇಕು. ಬಾಳ ಲಕ್ಕಿರಿ. ನಮ್ಮ ಸರ್ ಅಂದ್ರ ಗುರುಗಳ ಅಂದ್ರ ನಾನ್ ಕಾಲೇಜ್ ಲೆಕ್ಚರರ್ ಅವ್ರ. ನಾನ್ PUC ಓದುವಾಗ ಬಿಸ್ನೆಸ್ ಸ್ಟಡಿ ಹೇಳ್ತಿದ್ರು ಅವ್ರ. ನನಗ್ ಬಾಳ ಖುಷಿ ಆತ. ಅವ್ರ ಮಿಸ್ಸಸ್ ಸರ್ ಇವ್ರ ಪರಿಚಯ ನನಗಿರ್ಲಿಲ್ಲ, ಬಟ್ ಸರ್ ಪರಿಚಯ ಅಂತೂ ಬಾಳ ಐತಿ. ಅವ್ರದ್ದು ಲಾಸ್ಟ್ ಅಲ್ಲಿ ಅವ್ರದ್ದು ಇಂಟರ್ವ್ಯೂ ಮಾಡ್ತೇನ್ರಿ. ಆಮೇಲೆ ಮತ್ತ ಇದು ಪಾರ್ಲರ್ ಬಗ್ಗೆ ಇದ್ರ ಬಗ್ಗೆ ಎಲ್ಲಿ ಟ್ರೈನಿಂಗ್ ತಗೊಂಡ್ರಿ ನೀವು? ನಂಗ ಪಾರ್ಲರ್ ಯಾಕ ಕಲಿಬೇಕ ಅನ್ಸ್ತಂತಂದ್ರಿ, ಜಾಬ್ ಅಂತೂ ಮಾಡಕ್ ಆಗಂಗಿಲ್ಲ. ಜಾಸ್ತಿ ಓದ್ಬೇಕು. ಓದೋ ಹವ್ಯಾಸ ಆಕ್ಚುಲಿ ಹೇಳ್ಬೇಕಂದ್ರೆ ನಾವ್ ರ್ಯಾಂಕಿಂಗ್ ಸ್ಟೂಡೆಂಟ್. ಅಪ್ ಟು ಎಲ್ಲಿವರೆಗೂ ಅವಾಗ 2006ರಲ್ಲಿ 2008 10ರಲ್ಲೇನ ನಮ್ದು 70 to 87 ಈ ತರ ಪರ್ಸೆಂಟೇಜ್ ತಕೊಂಡ್ ಯಾವ್ದೇ ರೀತಿ ನಮ್ಮ ಮನ್ಯಾಗ ಓದ್ದೆ ಇಲ್ದವ್ರ ಜೊತೆನು ಆ ತರ ನಾವ್ ಕಲ್ಕೊಂಡ್ ಬಂದಾರ. ಆದ್ರೆ ಏನೋ ಜಾಬ್ ಮಾಡ್ಬೇಕ, ಮುಂದ್ ಬರ್ಬೇಕ ಅನ್ನೋದ್ ಆಸೆ ಇತ್ತು. ಆದ್ರ ಮಕ್ಕಳ ಜವಾಬ್ದಾರಿ, ಫ್ಯಾಮಿಲಿ ಜವಾಬ್ದಾರಿ, ಮತ್ತೆ ಈ ಕಡೆ ನಮ್ ತವ್ರ ಮನಿ ಹಿಂಗ ಈ ತರ ಗಂಡನ ಮನಿ ಕಡೆ ಎಲ್ಲಾ ನೋಡ್ಕೊಂಡ್ ಬೆಳೆಸ್ಕೊಂಡ್ ಬರೋ ಅಷ್ಟೊತ್ತಿಗೆ ನಂಗ ಅದ್ರ ಆಸೆನ ಹೋಗ್ಬಿಡ್ತ. ಅದಕ್ಕೆ ಜಾಬ್ ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡ್ಕೊಂತ ಬಂದೆ, ಕಲಿತಾ ಬಂದೆ. ಆದ್ರ ಕಲಿಕಿ ಎವ್ರಿ ಟೈಮ್ನು ಕಲಿತಾನ ಇರ್ಬೇಕ. ಇವ ಸಮುದ್ರ ಇದ್ದಂಗ ಎಷ್ಟ್ ಕಲ್ತ್ರುನು ಅದಕ್ಕ ಸಾಲದ್. ಅದಕ್ಕೆ ಇನ್ನೂ ಕಲಿಬೇಕನ್ನೋ ಆಸೆ. ಯಾರ ಏನ್ ಮಾಡ್ತಾರ ಅನ್ನೋದ್ ನಂದ್ ಸಪೋರ್ಟಿವ್ ಐತಿ. ನಾನ್ ಕಲ್ಸಾಕ್ನು ರೆಡಿ ಇದೀನಿ. ಬರ್ರಿ ಕಲಿಸ್ತೀನಿ. ಟೈಲರಿಂಗ್ನು ಕಲಿಸ್ತೀರಿ, ಪಾರ್ಲರ್ ಕಲಿಸ್ತೀರಿ. ಯಾರಿಗ ಇಂಟ್ರೆಸ್ಟ್ ಐತಿ ಅವ್ರ ಕಾಂಟ್ಯಾಕ್ಟ್ ಮಾಡ್ಬೋದ್ರಿ ಅವ್ರನ್ನ. ಯಾರ ಕಲಿಯಾಕ ಇಂಟ್ರೆಸ್ಟ್ ಐತಿ ಟೈಲರಿಂಗ್ ಆಮೇಲೆ ಪಾರ್ಲರ್ ಎರಡೂನು ಕಲಿಸ್ತಾರಂತ. ಆಮೇಲೆ ಏನ್ ಲೋನ್ ಗೀನ್ ಮಾಡ್ಕೊಂಡ್ರೇನ? ಪಾರ್ಲರ್ ಹೆಂಗ್ ಇನ್ವೆಸ್ಟ್ ಮಾಡಿದ್ರಿ? ಹೆಂಗ್ ಸ್ಟಾರ್ಟ್ ಮಾಡಿ? ಯಾವ್ದೇ ರೀತಿ ಲೋನ್ ಮಾಡಿಲ್ಲ. ಯಾಕಂದ್ರೆ ನಮ್ದು ಸ್ವಸಹಾಯ ಸಂಘ ಇರೋದ್ರಿಂದ ಅಲ್ಲೇ ಸಂಘದೊಳಗನ ತಗೊಳ್ಳೋದು, ಅದನ್ನ ತುಂಬ್ಕೊಂತ ಹೋಗೋದು. ಎಷ್ಟೋ ಮಂದಿಗೆ ನಮ್ ಸಂಘದೊಳಗನ ಲೋನ್ ಕೊಟ್ಟಿದ್ದೀನ್ರಿ ನಾನು. ಪ್ರತಿನಿಧಿ 1 ನಾನೇ ಇರೋದ್ರಿಂದ ಪ್ರತಿನಿಧಿ 2 ನಮ್ ಫ್ರೆಂಡ್ ಅದಾರ. ಅವ್ರು ಅದ್ರೊಳಗ ಲೋನ್ ತಗೊಳ್ಳೋದು ಹಂಗ್ ಮಾಡ್ಕೋತ ಬಂದಿದೀನಿ. ಈಗ ಪಾರ್ಲರ್ ದೊಡ್ಡ ಸಲೂನ್ ಮಾಡ್ಬೇಕಂತ ಹೇಳಿ PMEGP ಅಪ್ಲೈ ಮಾಡ್ಬೇಕಂತ ಅನ್ಕೊಂಡಿದೀನಿ. PMEGP ಒಳಗ ಅದೇ ಹೆಂಗ ಪ್ರೊಸೀಜರ್ ಏನು ಅಂತ ನಮ್ಮ ಮನೆಯವರಿಗೆ ತಿಳಿದಿನ ಅಂತ ನೋಡ್ಬೇಕು. ಯಾರಿಗಾದ್ರೂ ಇದ್ರ ಬಗ್ಗೆ ಗೊತ್ತಿದ್ರ ನಮಗ್ ಮಾಹಿತಿ ಹೇಳ್ರಿ. ಅದ್ರ ಬಗ್ಗೆ ಅವ್ರ ಲೋನ್ ತಗೋಬೇಕಂತ ಆಸೆ ಐತಂತ. ನನಗೂ ಅಷ್ಟ್ ಮಾಹಿತಿ ಇಲ್ಲ. ನನ್ ಪಾರ್ಲರ್ ಅನ್ನ ದೊಡ್ಡ ಸಲೂನ್ ಮಾಡ್ಬೇಕಂತ ಆಸೆ ಇದೆ ನಂಗ. ಅದಕ್ಕ ಅದ್ರದ್ದು ಸಪೋರ್ಟ್ ಸಿಕ್ಕ್ರೆ ಮಾಡ್ಬೇಕಂತ ಆಸೆ.